ಸ್ನೇಹಿತರೆ, ನಾಳೆ ಸೋಮವಾರ. ನಾಳೆ ಸೋಮಾವತಿ ಅಮಾವಾಸ್ಯೆ ಇದೆ. ಈ ಸೋಮಾವತಿ ಅಮಾವಾಸ್ಯೆ ಅಂತಂದರೆ ಯಾವ ಅಮಾವಾಸ್ಯೆ ಸೋಮವಾರದ ದಿನ ಬಂದಿರುತ್ತೋ ಅದನ್ನು ನಾವು ಸೋಮಾವತಿ ಅಮಾವಾಸ್ಯೆ ಅಂತ ಕರಿತೀವಿ. ಈ ಸೋಮಾವತಿ ಅಮಾವಾಸ್ಯೆಯ ವಿಶೇಷತೆ ಏನಂತಂದರೆ, ಈ ದಿನ ಭೂಲೋಕದಲ್ಲಿ ಸಾಕ್ಷಾತ್ ಪರಶಿವ ಪಾರ್ವತಿ ದೇವಿ ಸಂಚಾರದಲ್ಲಿರ್ತಾರೆ ಅಂತ ನಮಗೆ ಪುರಾಣಗಳ ಪ್ರಕಾರವಾಗಿ ತಿಳಿದು ಬರುತ್ತೆ. ಈ ದಿನ ಭಕ್ತಿಯಿಂದ ಶ್ರದ್ಧೆಯಿಂದ ಶಿವನನ್ನು ಆರಾಧನೆ ಮಾಡಿದರೆ ಸಾಕು, ಬೇಡಿದವರುಗಳನ್ನು ಶಿವಪಾರ್ವತಿಯರು ಕರುಣಿಸ್ತಾರೆ ಅಂತಲೇ ಹೇಳಲಾಗುತ್ತೆ. ನಮ್ಮ ಹಿಂದೂ ಧರ್ಮದಲ್ಲಿ ಅಮಾವಾಸ್ಯೆ ಪೌರ್ಣಿಮೆಗಳಿಗೆ ವಿಶೇಷವಾದಂತಹ ಸ್ಥಾನವಿದೆ. ಅದರಲ್ಲೂ ಈ ರೀತಿಯಾದಂತಹ ವಿಶೇಷವಾದಂಥ ಶಕ್ತಿಯುತವಾದಂಥ ಅಮಾವಾಸ್ಯೆ ಇತ್ತು ಅಂತಂದರೆ ಸಾಕು, ಈ ದಿನ ನಾವು ಭಕ್ತಿಪೂರ್ವಕವಾಗಿ ಶ್ರದ್ಧೆಯಿಂದ ಶಿವನ ಆರಾಧನೆ ಮಾಡಿದರೆ ನೀವು ಆಸೆ ಪಟ್ಟಂತಹ ಎಲ್ಲ ಕಾರ್ಯಗಳು ಕೂಡ ಕೈಗೂಡುತ್ತೆ. ಯಾಕಂದರೆ ಈ ದಿನವೇ ಅಂತ ವಿಶೇಷ. ನಾವು ಅಮಾವಾಸ್ಯೆಯ ದಿನ ವಿಶೇಷವಾಗಿ ಪೂಜೆಗಳನ್ನು ಮಾಡ್ತೇವೆ, ದೇವಾಲಯಗಳಿಗೆ ಹೋಗಿ ಅರ್ಚನೆಗಳನ್ನು ಮಾಡಿಸ್ತೀವಿ. ಈ ರೀತಿ ಒಂದೊಂದು ರೀತಿಯಲ್ಲಿ ಒಂದೊಂದು ಭಾಗದಲ್ಲಿ ಆಯಾ ಧರ್ಮಗಳಿಗೆ ಪ್ರಕಾರವಾಗಿ ಅಮಾವಾಸ್ಯೆಯನ್ನು ಆರಾಧನೆ ಮಾಡ್ತಾರೆ. ತಂತ್ರಗಾರಿಕೆ ಮಾಡುವಂಥವರು ಈ ದಿನ ಒಂದು ಸೂಕ್ತವಾಗಿ ನೋಡ್ತಾರೆ. ಮಂತ್ರವಾದಿಗಳು ಕೂಡ ಸೂಕ್ತವಾಗಿ ನೋಡ್ತಾರೆ ಈ ದಿನಗಳನ್ನು. ಪೂಜೆ ಪುನಸ್ಕಾರ ಅರ್ಚನೆಗಳನ್ನು ಮಾಡುವಂತಹ ದೈವ ಭಕ್ತರು ಕೂಡ ಈ ದಿನವನ್ನು ವಿಶೇಷವಾದಂಥ ರೀತಿಯಲ್ಲಿ ಆಚರಿಸ್ತಾರೆ. ಅಂದರೆ ಮನೆಯನ್ನು ಶುಭ್ರವಾಗಿಟ್ಕೊಳ್ಳುವಂಥದ್ದು, ಸ್ನಾನಾದಿಗಳನ್ನು ಮುಗಿಸುವಂಥದ್ದು, ಅನಂತರವಾಗಿ ಅಮಾವಾಸ್ಯೆ ಪೂಜೆ ಅಂತ ಹೇಳ್ಬಿಟ್ಟು ವಿಶೇಷವಾಗಿ ಅಮಾವಾಸ್ಯೆ ಪೂಜೆಯನ್ನು ಮಾಡುವಂಥದ್ದು, ದೇವಾಲಯಗಳಿಗೆ ಹೋಗಿ ದೇವರ ದರ್ಶನವನ್ನು ಮಾಡ್ಕೊಂಡು ಬರುವಂಥದ್ದು, ಪೂಜೆಗಳು ಅರ್ಚನೆಗಳು ದಾನ ಧರ್ಮ, ಹೀಗೆ ಪಿತೃಪೂಜೆಯನ್ನು ಮಾಡುವಂಥದ್ದು, ತರ್ಪಣವನ್ನು ಬಿಡುವಂಥದ್ದು, ಹೀಗೆ ಅಮಾವಾಸ್ಯೆಯ ದಿನ ವಿಶೇಷವಾದಂಥ ರೀತಿಯಲ್ಲಿ ಆಯಾಯ ಪ್ರಾಂತ್ಯಗಳಿಗೆ ತಕ್ಕ ಹಾಗೆ ಆಯಾಯ ಧರ್ಮಗಳಿಗೆ ತಕ್ಕ ಹಾಗೆ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದನ್ನು ನಾವು ಅನಾದಿ ಕಾಲದಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ. ಈ ಸೋಮಾವತಿ ಅಮಾವಾಸ್ಯೆ ದಿನ ವಿಶೇಷತೆ ಏನಪ್ಪ ಅಂತಂದರೆ, ಈ ದಿನ ನಾವು ಶಿವನನ್ನು ಆರಾಧನೆ ಮಾಡುವಂಥದ್ದು. ಶಿವನಲ್ಲಿ ಭಕ್ತಿಪೂರ್ವಕವಾಗಿ ನಮ್ಮ ಇಚ್ಛೆಗಳನ್ನು, ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಆ ಒಂದು ದೇವರ ಪಾದಕ್ಕೆ ಸಲ್ಲಿಸಿ ನಮ್ಮ ಇಚ್ಛೆಗಳ ಪ್ರಕಾರವಾಗಿ ದೇವರೇ ನಮ್ಮನ್ನು ಕಾಪಾಡು, ಶಿವನೇ ನಮ್ಮ ಇಷ್ಟಾರ್ಥಗಳನ್ನು ಕರುಣಿಸು ಅಂತ ಕೇಳಿಕೊಂಡ್ರೆ ಸಾಕು, ಖಂಡಿತವಾಗಿ ಈ ದಿನ ನೆರವೇರುತ್ತೆ. ಸಾಕಷ್ಟು ಜನರು ಸಾಕಷ್ಟು ರೀತಿಯಲ್ಲಿ ತಂತ್ರಗಾರಿಕೆಯನ್ನು ಮಾಡುವಂಥದ್ದು ಕೂಡ ಇದೆ. ಈ ಅಮಾವಾಸ್ಯೆ ತುಂಬ ವಿಶೇಷವಾದಂಥದ್ದು ಅಂತಲೇ ನಮಗೆ ಪುರಾಣಗಳ ಪ್ರಕಾರವಾಗೂ ಕೂಡ ತಿಳ್ಕೊಳ್ತೀವಿ. ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಕೂಡ ನಾವು ತಿಳ್ಕೊಳ್ತೀವಿ. ಅದೇ ಪ್ರಕಾರದಲ್ಲಿ ತಂತ್ರಶಾಸ್ತ್ರಗಳಲ್ಲಿ ಸಿದ್ಧಿಶಾಸ್ತ್ರಗಳಲ್ಲೂ ಕೂಡ ನಾವು ತಿಳ್ಕೊಳ್ತೀವಿ. ನಾವು ಮಾಡುವಂತಹ ಒಂದಷ್ಟು ಸ್ವಕಾರ್ಯಗಳಿಂದ ನಮ್ಮ ಇಚ್ಛೆಗಳೆಲ್ಲ ಕೂಡ ನೆರವೇರುತ್ತೆ, ನಮಗೆ ಪುಣ್ಯ ಪ್ರಾಪ್ತಿ ಆಗುತ್ತೆ ಅಂತಲೇ ಕೂಡ ಹೇಳಲಾಗುತ್ತೆ. ಈ ದಿನ ನೀವು ಮಾಡಬೇಕಾಗಿರುವಂತಹ ಈ ಒಂದು ಚಿಕ್ಕ ಕೆಲಸವೇನಿದೆ ನೋಡಿ, ಈ ಚಿಕ್ಕ ಕೆಲಸದಿಂದ ನಿಮ್ಮ ಅದೃಷ್ಟವೇ ಬದಲಾಗಬಹುದು. ಸ್ನೇಹಿತರೆ, ಈ ದಿನ ಸಾಧ್ಯವಾದಷ್ಟು ಸೂರ್ಯೋದಯಕ್ಕೂ ಮುನ್ನ ಎದ್ದು ಅನಂತರವಾಗಿ ಮನೆಯನ್ನು ಸ್ವಚ್ಛಗೊಳಿಸ್ಕೊಂಡು, ಮನೆಯ ಮುಂಬಾಗಿಲನ್ನು ಕೂಡ ಸ್ವಚ್ಛಗೊಳಿಸ್ಕೊಂಡು, ಅರಿಶಿಣ ಕುಂಕುಮ ರಂಗೋಲಿಯನ್ನು ಇಟ್ಟು ಮನೆಯನ್ನೆಲ್ಲ ಒರೆಸ್ಬಿಟ್ಟು ಅನಂತರವಾಗಿ ಸ್ನಾನಾದಿಗಳನ್ನು ಮುಗಿಸಿ ಸಾಧ್ಯವಾದಷ್ಟು ಬೆಳಗ್ಗೆ ಅತಿ ಶೀಘ್ರದಲ್ಲೇ ಇವೆಲ್ಲ ಕಾರ್ಯಗಳನ್ನು ಮಾಡಿಕೊಳ್ಳಿ. ಅನಂತರವಾಗಿ ಮನೆಯಲ್ಲಿ ಒಂದು ಪ್ರತ್ಯೇಕವಾದಂಥ ಒಂದು ದೀಪಾರಾಧನೆಯನ್ನು ಮಾಡಬೇಕಾಗುತ್ತೆ. ಶಿವಪಾರ್ವತಿಯರ ಸಂಕೇತವಾಗಿ ಈ ಒಂದು ದೀಪಾರಾಧನೆಯನ್ನು ಮಾಡೋದ್ರಿಂದ ಖಂಡಿತವಾಗಿಯೂ ನಿಮ್ಮ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಹೋಗುತ್ತೆ. ಆ ಶಿವಪಾರ್ವತಿಯರ ದೃಷ್ಟಿ ನಿಮ್ಮ ಮೇಲೆ ಬೀಳುತ್ತೆ, ನಿಮ್ಮ ಕುಟುಂಬವನ್ನು ಕಾಪಾಡುತ್ತೆ ಅಂತಲೇ ನಮಗೆ ಪುರಾಣಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಈ ಒಂದು ಪ್ರತ್ಯೇಕವಾದಂತಹ ದೀಪಾರಾಧನೆಗೆ ಅಂತಹ ವಿಶೇಷವಾದಂತಹ ಒಂದು ಶಕ್ತಿ ಇದೆ ಅಂತಲೇ ನಮಗೆ ಹೇಳಲಾಗುತ್ತೆ. ಈ ದಿನ ನೀವು ಮಾಡಬೇಕಾಗಿರೋದು ಇಷ್ಟೇ ಸ್ನೇಹಿತರೆ, ಸ್ನಾನಾದಿಗಳನ್ನೆಲ್ಲ ಮುಗಿಸಿ ಸಾಧ್ಯವಾದಷ್ಟು ಶುಭ್ರವಾದಂತಹ ಬಿಳಿ ವರ್ಣದ ಬಟ್ಟೆಯನ್ನು ಧರಿಸಿ. ಬಿಳಿ ವರ್ಣದ ಬಟ್ಟೆಯನ್ನು ಧರಿಸೋದಕ್ಕೆ ಸಾಧ್ಯವಾಗದೇ ಇದ್ದರೂ ಕೂಡ ಹಸಿರು ಬಣ್ಣದ ಬಟ್ಟೆಯನ್ನು ಕೂಡ ನೀವು ಧರಿಸ್ಬೋದು, ಅಥವಾ ಹಳದಿ ಬಣ್ಣದ ಬಟ್ಟೆಯನ್ನು ಕೂಡ ನೀವು ಧರಿಸ್ಬೋದು. ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿದರೆ ಒಳ್ಳೆಯದು. ಸಾಮಾನ್ಯವಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ಮಹಿಳೆಯರು ಬಿಳಿ ವಸ್ತ್ರಗಳನ್ನು ಧರಿಸೋದಕ್ಕೆ ಹಿಂದೇಟಾಗ್ತಾರೆ. ಅಂಥವ್ರು ಹಸಿರು ಬಣ್ಣದ್ದು ಹಳದಿ ಬಣ್ಣದನ್ನು ಧರಿಸ್ಬೋದು. ಇನ್ನು ಮನೆಯಲ್ಲಿರುವಂತಹ ಗಂಡಸರು ಬಿಳಿ ವರ್ಣದ ಬಟ್ಟೆಗಳನ್ನು ಧರಿಸ್ಬೋದು, ಮಕ್ಕಳು ಕೂಡ ಬಿಳಿ ವರ್ಣದ ಬಟ್ಟೆಗಳನ್ನು ಧರಿಸ್ಕೊಳ್ಬಹುದು. ಸೋಮಾವತಿ ಅಮಾವಾಸ್ಯೆ ಅಂದರೆ ತುಂಬ ವಿಶೇಷವಾದಂಥ ಶಕ್ತಿಯುತವಾದಂಥ ದಿನ. ಹಾಗಾಗಿ ಈ ರೀತಿಯಾಗಿ ನೀವು ಮಾಡ್ಬೋದು. ಹಣೆಗೆ ತಿಲಕವನ್ನು ಇಟ್ಕೊಳ್ಳಿ, ಅನಂತರವಾಗಿ ವಿಭೂತಿಯನ್ನು ಧರಿಸುವಂತಹ ನಿಮ್ಮ ಸಂಪ್ರದಾಯವಿದ್ದರೆ ವಿಭೂತಿಯನ್ನು ಕೂಡ ಧರಿಸ್ಕೊಂಡು ಈ ಒಂದು ಪ್ರತ್ಯೇಕವಾದಂತಹ ದೀಪಾರಾಧನೆಯನ್ನು ಮಾಡಿ. ಒಂದು ವಿಳೆದೆಲೆಯನ್ನು ತೆಗೆದುಕೊಳ್ಳಿ. ವಿಳೆದೆಲೆಯ ಮೇಲೆ ಒಂದು ಸ್ವಸ್ತಿಕ್ ಚಿತ್ರವನ್ನು, ಅರಿಶಿಣ ಕುಂಕುಮ ಗಂಧವನ್ನು ಮಿಶ್ರಣ ಮಾಡಿ
ಆ ಒಂದು ಮಿಶ್ರಣದಿಂದ ಒಂದು ಸ್ವಸ್ತಿಕ್ ಚಿತ್ರವನ್ನು ನೀವು ಬಿಡಿಸ್ಬೇಕಾಗತ್ತೆ. ಒಂದು ಪೀಠ ಅಥವಾ ಒಂದು ಪ್ಲೇಟನ್ನು ನೀವು ತೆಗೆದುಕೊಂಡು ಆ ಪ್ಲೇಟ್ ಮೇಲೆ ಈ ಒಂದು ವಿಳೆದೆಲೆಯನ್ನು ಇಟ್ಟು ಅದರ ಮೇಲೆ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಒಂದು ಮಣ್ಣಿನ ದೀಪವನ್ನಾಗಲಿ ಅಥವಾ ಒಂದು ದೀಪ ಮಾಮೂಲಿಯಾಗಿ ನೀವು ಬಳಸುವಂಥ ಒಂದು ಪ್ರತ್ಯೇಕವಾದಂಥ ದೀಪ, ಮಣ್ಣಿನ ದೀಪವನ್ನು ಬಳಸೋದು ಅತ್ಯಂತ ಶ್ರೇಷ್ಠ ಅಂತಲೇ ಹೇಳಲಾಗುತ್ತೆ. ದೀಪವನ್ನು ನೀವು ಇಟ್ಬಿಟ್ಟು ಜೋಡಿ ಬತ್ತಿಗಳನ್ನು, ಶಿವಪಾರ್ವತಿಯರ ಸಂಕೇತವಾಗಿ ಜೋಡಿ ಬತ್ತಿಗಳನ್ನು ಹಾಕಿ ಅದಕ್ಕೆ ಅರಿಶಿಣ ಕುಂಕುಮವನ್ನು ಹಚ್ಚಿ ಅನಂತರವಾಗಿ ತುಪ್ಪವನ್ನು ಹಾಕಿಬಿಟ್ಟು ಈ ದಿನ ಅಮಾವಾಸ್ಯೆ ಅಂದರೆ ಈ ಒಂದು ನಂದಾದೀಪದ ರೀತಿ ನೀವು ಬೆಳಗಿಸ್ಬೇಕಾಗತ್ತೆ. ಬೆಳಗ್ಗೆ ನೀವು ದೀಪವನ್ನು ಬೆಳಗಿಸಿದ್ರ ಅಂದರೆ ರಾತ್ರಿ ನೀವು ಮಲಗುವವರೆಗೂ ಈ ದೀಪ ಉರಿಯುವಂತೆ ನೋಡ್ಕೊಳ್ಳಿ. ರಾತ್ರಿ ಮಲಗುವವರೆಗೂ ಈ ದೀಪವನ್ನು ನೀವು ಉರಿಯುವಂತ ನೋಡ್ಕೊಳ್ಳೇಬೇಕಾಗುತ್ತೆ. ಈ ರೀತಿ ಮಾಡಿ ಆ ದೀಪಕ್ಕೆ ನೀವು ಶಿವ ಪಾರ್ವತಿಯರ ಸಂಕೇತವಾಗಿ ನೀವು ಈ ದೀಪವನ್ನು ಬೆಳಗ್ತಾ ಇರೋದ್ರಿಂದ ಒಂದು ಪುಷ್ಪವನ್ನು ಇಟ್ಟು ಒಂದು ಚಿಕ್ಕದಾದ ಒಂದು ಸಿಹಿ ನೈವೇದ್ಯವನ್ನು ನೀವು ಮಾಡಬೇಕಾಗುತ್ತೆ. ಶಿವನ ಫೋಟೋ ಇದ್ದರೆ ಅಥವಾ ಶಿವನ ಫೋಟೋ ನಿಮ್ಮ ಮನೆಯಲ್ಲಿ ಇಲ್ಲ ಅಂದರೂ ಕೂಡ ತೊಂದರೆ ಇಲ್ಲ. ಈ ದೀಪವನ್ನು ಶಿವ ಪಾರ್ವತಿಯರ ಸಂಕೇತವಾಗಿ ನೀವು ಮಾಡ್ಬೋದು. ಸಾಧ್ಯವಾದರೆ ನಿಮಗೆ ಹತ್ತಿರದಲ್ಲಿ ಲಭ್ಯವಿದ್ದರೆ ನೀವು ಒಂದು ಬಿಲ್ವ ಪತ್ರೆಯನ್ನು ಕೂಡ ಆ ದೀಪಕ್ಕೆ ನೀವು ಇಡ್ಬೋದು. ಈ ರೀತಿ ಇಟ್ಟು ಶಿವಪಾರ್ವತಿಯರ ಸಂಕೇತವಾಗಿ ಈ ಒಂದು ದೀಪವನ್ನು ಬೆಳಗಿಸಿ ನೋಡಿ, ಅದೃಷ್ಟವೇ ಬದಲಾಗ್ತಾ ಹೋಗುತ್ತೆ. ನಿಮ್ಮ ಮನೆಯಲ್ಲಿ ಸಕಲ ಸಂಪತ್ತು ಸೌಭಾಗ್ಯ ತುಂಬಿ ತುಳುಕುತ್ತೆ. ಇಟ್ಟಂತಹ ಎಲ್ಲ ಕಾರ್ಯ, ಇಚ್ಛೆ ಪಟ್ಟಂತಹ ಎಲ್ಲ ಕಾರ್ಯಗಳು ಕೂಡ ನೆರವೇರುತ್ತೆ. ಯಾವುದೇ ಕೆಲಸಕ್ಕೆ ನೀವು ಕೈ ಇಟ್ಟರೂ ಕೂಡ ಅಲ್ಲಿ ನಿಮ್ಮ ಕೆಲಸಗಳೆಲ್ಲ ಕೂಡ 100ಕ್ಕೆ 100ರಷ್ಟು ಸಕ್ಸಸ್ ಆಗುತ್ತೆ. ಹಾಗೆ ಈ ದಿನ ಸಾಧ್ಯವಾದಷ್ಟು ನೀವು ಶಿವಾಲಯಕ್ಕೆ ಹೋಗಬೇಕಾಗುತ್ತೆ. ಶಿವನ ದರ್ಶನವನ್ನು ಮಾಡ್ಕೊಂಡು ಬರುವಂತಹ ಒಂದು ಅದೃಷ್ಟ ನಿಮ್ದಾಗಬೇಕು ಈ ದಿನ. ಯಾಕಂದರೆ ಈ ದಿನ ಅತ್ಯಂತ ಒಂದು ವಿಶೇಷವಾದಂತಹ ಸೋಮಾವತಿ ಅಮಾವಾಸ್ಯೆ ಇರೋದ್ರಿಂದ ಈ ದಿನ ಯಾರೆಲ್ಲ ಶಿವಾಲಯಗಳಿಗೆ ಹೋಗಿ ಶಿವನ ದರ್ಶನವನ್ನು ಮಾಡ್ಕೊಂಡು ಬರ್ತಾರೋ ಅಂಥವರು ಬೇಡಿದ ವರಗಳನ್ನು ಶಿವನು ಕರುಣಿಸ್ತಾನೆ ಅಂತಲೇ ಹೇಳಲಾಗುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಶಿವಾಲಯಕ್ಕೆ ಹೋಗಿ ಶಿವನ ದರ್ಶನವನ್ನು ಮಾಡ್ಕೊಂಡು ಬನ್ನಿ. ಹಾಗೆ ಈ ನೈವೇದ್ಯವನ್ನು ನೀವು ನೈವೇದ್ಯ ಇರುತ್ತೆ, ಆ ದೇವರಿಗೆ ನೈವೇದ್ಯವನ್ನು ಮಾಡ್ತಿರೋ ಆ ನೈವೇದ್ಯವನ್ನು ಮನೆಯಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ಸೇವನೆ ಮಾಡಬೇಕು. ಅನಂತರವಾಗಿ ಈ ದಿನ ಸಾಧ್ಯವಾದಷ್ಟು ಬಡಬಗ್ಗರಿಗೆ, ಯಾರಾದರೂ ಬಡವರಿಗೆ ಅಕ್ಕಿ ಮತ್ತು ಬೇಳೆ, ಅಕ್ಕಿ ತೊಗರಿ ಬೇಳೆ ಇವೆರಡನ್ನು ನೀವು ಒಂದೊಂದು ಬೊಗಸೆಯನ್ನಾದರೂ ಸರಿ ದಾನ ಮಾಡಬೇಕು. ಒಂದು 3 ಜನಕ್ಕೋ ಒಂದು 5 ಜನಕ್ಕೋ ದಾನ ಮಾಡಿದರೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ಅಕ್ಕಿಯಿಂದ ಏನಾದರೂ ಒಂದು ಸಿಹಿ ಪದಾರ್ಥವನ್ನು ಮಾಡ್ಕೊಳ್ಳಿ ಅಥವಾ ಬೇಳೆಯಿಂದ ಏನಾದರೂ ಒಂದು ಮಾಡಿಕೊಂಡು ದೇವಾಲಯ, ಶಿವನ ಆಲಯ ಎಲ್ಲಿರುತ್ತೆ ಅಲ್ಲೋಗಿ ಪ್ರಸಾದದ ರೀತಿಯಲ್ಲಿ ಒಂದು 4-6 ಜನಕ್ಕೆ ನೀವು ಹಂಚೋದ್ರಿಂದನೂ ಕೂಡ ನಿಮ್ಮ ದಾರಿದ್ರ್ಯ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ನಿಮ್ಮ ಅದೃಷ್ಟವೇ ಬದಲಾಗ್ತಾ ಹೋಗುತ್ತೆ. ಮುಟ್ಟಿದ್ದೆಲ್ಲ ಕೂಡ ಬಂಗಾರವಾಗುತ್ತೆ. ಶುಭ ಕಾಲ, ಶುಭಗಳಿಗೆ ಅನ್ನೋದು ನಿಮ್ಮ ಜೀವನದಲ್ಲಿ ಶುರುವಾಗುತ್ತೆ. ಈ ಸೋಮಾವತಿ ಅಮಾವಾಸ್ಯೆ ಮುಂದಿನ ವರ್ಷ ಯಾವಾಗ ಮುಂಬರುವಂಥ ಸೋಮಾವತಿ ಅಮಾವಾಸ್ಯೆವರೆಗೂ ಕೂಡ ನಿಮ್ಮ ಅದೃಷ್ಟವೇ ಬದಲಾಗ್ತಾ ಹೋಗುತ್ತೆ. ಎಲ್ಲದರಲ್ಲೂ ಕೂಡ ಏಳಿಗೆಯನ್ನು ನೋಡ್ತೀರಾ. ನಿಮ್ಮ ಕುಟುಂಬದಲ್ಲಿ ಇದ್ದಂತಹ ದೋಷಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಅದೃಷ್ಟ ನಿಮ್ಮದಾಗುತ್ತೆ. ನಿಮ್ಮ ಮಕ್ಕಳಾಗಿರಲಿ, ನಿಮ್ಮ ಕುಟುಂಬದಲ್ಲಿ ಇರುವಂಥವ್ರು ಯಾರೇ ಆಗಿರಲಿ ಸೌಖ್ಯವಾಗಿ ಇರ್ತಾರೆ. ಯಾವುದೇ ರೀತಿಯ ಅನಾಹುತಗಳು ಕೂಡ ನಿಮ್ಮ ಕುಟುಂಬದಲ್ಲಿ ಜರುಗೋದಿಲ್ಲ ಅಂತಲೇ ನಮಗೆ ಪುರಾಣಗಳ ಪ್ರಕಾರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅಷ್ಟೊಂದು ವಿಶೇಷತೆ ಇರುವಂತಹ ಈ ದಿನದಲ್ಲಿ ತಪ್ಪದೆ ನಾನು ತಿಳಿಸಿಕೊಟ್ಟಂತಹ ರೀತಿಯಲ್ಲಿ ಪ್ರತ್ಯೇಕವಾದಂಥ ದೀಪಾರಾಧನೆಯನ್ನು ಮಾಡಿ ಸಾಧ್ಯವಾದಷ್ಟು ಶಿವನ ಆಲಯಕ್ಕೆ ಹೋಗಿ ಸಾಧ್ಯವಾದರೆ ನೀವು ಶಿವನಿಗೆ ಒಂದು ಅರ್ಚನೆಯನ್ನು ಮಾಡಿಸಿ, ಬಿಲ್ವಪತ್ರೆಯಿಂದ ಅರ್ಚನೆ ಮಾಡಿಸಿ. ಇನ್ನೂ ನಿಮಗೆ ಅನುಕೂಲತೆ ಇದೆ ಅಂದರೆ ಒಂದು ರುದ್ರಾಭಿಷೇಕವನ್ನಾದರೂ ಮಾಡಿಸಿ. ನಿಮಗೆ ಯಾವ ರೀತಿಯಲ್ಲಿ ನಿಮಗೆ ಸಾಧ್ಯವಾಗುತ್ತೆ ಆ ಪ್ರಕಾರದಲ್ಲಿ ನೀವು ಶಿವನನ್ನು ನೀವು ನಮಿಸ್ಕೊಂಡು ಬಂದರೆ, ಶಿವನ ಜೊತೆ ಪಾರ್ವತಿಯನ್ನು ಕೂಡ ನೀವು ನಮಿಸ್ಕೊಂಡು ಬಂದರೆ ಖಂಡಿತವಾಗಿಯೂ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಯೋಗ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಇವತ್ತಿನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.